ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಮ್ಮ ಸಮರ್ಥದ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು ಸಮರ್ಥ. Happy birthday to you. Happy birthday to you. Happy birthday to you. Samantha. Happy birthday to you. May God bless you. May God bless you. May God bless you, dear Samantha. Happy birthday to you. How old are you? ಎಷ್ಟು ವಯಸ್ಸು? ಎಷ್ಟು ವರ್ಷ ನಿಂದು? 12. 1 2 3 4 5 6 7 8 9 10 11 12. ಥ್ಯಾಂಕ್ ಯು ಅಂತ ಹೇಳು. ಸಮತ 12 ಬರ್ತಾರೆ ಬಂಸ. ಆಯ್ತು ಸಮತ. ಈಗ ದೊಡ್ಡಮ್ಮ ಅಕ್ಕ ಫಸ್ಟ್ ಸಮತ ಹೋಗ್ತೀವಿ. ಎಲ್ಲ ಹೊರಗೈತೆಪ್ಪ, ಒಳಗೆ ಎಲ್ಲ ಹೊರಗೆ. ಹಾಗ ಅಷ್ಟೇ ಮಾಡ್ರಿ. ತಿನ್ನಿಸ್ಲೇಬೇಕು ಎಲ್ಲಾರು ಇಲ್ಲೋಡಂಗೆ. ನಾಕಂದು ನಿಮ್ಮ ಮಮ್ಮಿಗೆ ತಿನ್ನಿಸು. ಸೊ ಸಮರ್ಥರ ಮಮ್ಮಿ ಕೇಕ್ ತಿನ್ನಿಸಿದ ನಂತರ ಇವಾಗ ನಮ್ಮ ಸಕ್ಷಮ್ ಕೇಕ್ ತಿನ್ನಿಸ್ತಾ ಇದ್ದಾನೆ. ಇವನು ತುಂಬ ಕಾಮಿಡಿ ಮಾಡ್ತಾನೆ, ತುಂಬ ನಗಿಸ್ತಾನೆ. ಎಷ್ಟೇ ಕೋಪದಲ್ಲಿದ್ದರೂ ಕೂಡ ನಮಗೆ ನಗಿಸೇ ಬಿಡ್ತಾನೆ. ಇದು ನನಗೆ ತುಂಬ ಖುಷಿ ಅನಿಸುತ್ತೆ. ಯಾಕೆಂದರೆ ಇವಾಗಿನ ಮಕ್ಕಳೆಲ್ಲ ಮೂಗೋಸಿ ಥರ ಕೂತ್ಕೊಂಡಿರ್ತಾರೆ. ಬಟ್ ಇವ್ರ ಮಕ್ಕಳಾಗಿಲ್ಲ, ತುಂಬ ಚೆನ್ನಾಗಿ ನಗಿಸ್ತಾರೆ, ಮಾತಾಡಿಸ್ತಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಅನಿಸುತ್ತೆ. ಇವನಿಗೆ ಆಲ್ರೆಡಿ ನಿದ್ದೆ ಬಂದೋಗಿತ್ತು. ಯಾಕೆಂದರೆ ರಾತ್ರಿ ಎಲ್ಲ 10-10:30 ಗಂಟೆಗೆಲ್ಲ ನಾವು ಆಚೆ ಹೋಗಿ ಪಾರ್ಟಿ ಎಲ್ಲ ಮಾಡಿಬಿಟ್ಟು ಹಾಗೆ ಕೇಕ್ ಎಲ್ಲ ಹೋಟೆಲಲ್ಲೇ ಎಲ್ಲ ಸೆಲೆಬ್ರೇಷನ್ ಮಾಡಿ ಮತ್ತೆ ಮನೆಗೆ ಬಂದು ನಾವು ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಯಾಕೆಂದರೆ ಎಲ್ಲರ ಕಣ್ಮುಂದು ಆಗಲಿ ಅಂತ. ಮನೇಲಿ ಆಲ್ರೆಡಿ ಎಲ್ಲರೂ ಮಲಗಿಬಿಟ್ಟಿದ್ರು. ಸುಮಾರು ನಾವು ಬರೋಷ್ಟರಲ್ಲಿ 11:30 ಗಂಟೆ ಎಲ್ಲ ಆಗಿತ್ತು. ಸೊ ನೋಡಿ, ಮಕ್ಕಳು ಇದ್ರೇ ಮನೇಲಿ ಚಂದ. ಹಾಗೆ ನಾನು ಕೂಡ ಕೇಕ್ ತಿನ್ನಿಸಿದೆ. ನನಗೂ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಬಟ್ ಇದರಲ್ಲಿ ಕೆಲವೊಂದು ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಅನಿಸುತ್ತೆ. ನೋಡಿ, ನಾನು ವಿಡಿಯೋಗೆ ಇಟ್ಟಿದ್ದೆ, ಬಟ್ ಯಾವ ರೀತಿ ಇಡಬೇಕಂತ ನನಗೆ ಗೊತ್ತಿಲ್ಲ. ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಿಟ್ಟಿದ್ದೀನಿ. ಬಟ್ ಬರ್ತಡೇ ತುಂಬ ಚೆನ್ನಾಗಾಯಿತು. ಸೊ ನೋಡ್ತಾ ಸಮರ್ಥ ಆಲ್ರೆಡಿ 11 ವರ್ಷದವನು ಆದ ಅಂತ ನಿಜವಾಗ್ಲೂ ಅನಿಸೋದೇ ಇಲ್ಲ. ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗಿಬಿಡ್ತಾರೆ. ಆಮೇಲೆ ಮತ್ತೆ ಅವ್ರದ್ದು ಲೈಫ್ ಶುರು ಆಗೋಗುತ್ತೆ, ನಮ್ಮದು ಮುಗಿಯೋಕ್ಕೆ ಬರುತ್ತೆ, ಅವ್ರದ್ದು ಶುರು ಆಗುತ್ತೆ. ನೋಡಿ, ಇಷ್ಟೇ ಅಲ್ವಾ ಲೈಫು. ಸೊ ಇರೋ ತನಕ ದಯವಿಟ್ಟು ಎಲ್ಲರ ಜೊತೆ ಚೆನ್ನಾಗಿರಿ ಅಂತ ನಾನು ಹೇಳ್ತೀನಿ. ಸೊ ಹಾಗೆ ನಮ್ಮ ಸಾತ್ವಿಕ್ ಕೂಡ ಕೇಕ್ ತಿನ್ನಿಸೋಕ್ಕೆ ಬಂದ. ಅವನು ಕೂಡ ತುಂಬ ಸ್ಟ್ರಿಕ್ಟು, ಒಂದೇ ಮಾತು ಒಂದೇ ಗುರಿ, ಹಾಗೆ ತುಂಬ ಇಂಟೆಲಿಜೆಂಟು. ಎಂತೆಂಥ ಟೆಕ್ನಾಲಜಿ ನಮ್ಮ ಸಾತ್ವಿಕಿಗೆ ಗೊತ್ತು ಅಂದರೆ ನಮಗೆ ಗೊತ್ತಿಲ್ಲ ಕೆಲವೊಂದು ವಿಷಯಗಳು. ಅವನಿಗೆ ಮೊಬೈಲಲ್ಲಿ ಹಾಗೆ ಕಂಪ್ಯೂಟರ್ ಲ್ಯಾಪ್ಟಾಪಲ್ಲಿ ಎಷ್ಟು ಮಾಹಿತಿಗಳು ಇದ್ದಾವೆ ಅಂದರೆ ಮಗುವಿಂದ ತಿಳ್ಕೋಬೇಕು. ಅಷ್ಟೊಂದು ಇಂಟೆಲಿಜೆಂಟ್ ಇದ್ದಾನೆ ನಮ್ಮ ಸಾತ್ವಿಕು. ಸೊ ಹಾಗೆ ಲಾಸ್ಟಲ್ಲಿ ಅವ್ನು ಕೂಡ ಕೇಕ್ ತಿನ್ನಿಸ್ಬಿಟ್ಟು ಅವ್ನು ಕೂಡ ತಿಂದ. ಕೇಕ್ ತುಂಬ ಟೇಸ್ಟಿಯಾಗಿತ್ತು. ಅವ್ರ ಚಾಯ್ಸಿದೆ ಕೇಕ್ ಇದು. ಸೊ ನೋಡಿ, ಆಲ್ರೆಡಿ ನಿದ್ದೆಗೆ ಬಂದುಬಿಟ್ಟಿದ್ವಿ. ಹೊಟ್ಟೆ ಎಲ್ಲ ಊಟ ಮಾಡಿ ಬಂದಿದ್ವಿ. ಕೇಕ್ ತಿನ್ನೋಕ್ಕೆ ಕೂಡ ನಮಗೆ ಜಾಗ ಇಲ್ಲ. ಸ್ವಲ್ಪ ಕೇಕ್ ತಿಂದ್ವಿ. ಬಟ್ ಬೆಳಗ್ಗೆ ಮಾರನೇ ದಿನ ನಾವು ಕೇಕು ಸಿಗುತ್ತೆ ಇಲ್ವಾ ಅಂತ ತಿಂದ್ವಿ. ಸೊ ನೋಡಿ, ಇವಾಗ ಈಗೇನೆ ಸೆಲೆಬ್ರೇಷನ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ತುಂಬ ಜನ ಇರಬೇಕು, ಸ್ಪೆಷಲಾಗಿ ಮಕ್ಕಳು ಮನೇಲಿ ಇರಬೇಕು. ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಮಕ್ಕಳಿಂದಾನೇ ಮನೆ ಚೆಂದ ಅಲ್ವಾ. ಸೊ ಫೈನಲಿ ನಮ್ಮ ಮನೆಯವರು ಕೂಡ ಕೇಕ್ ತಿನ್ನಿಸೋಕ್ಕೆ ಹೋದರು. ಹಾಗೆ ತುಂಬ ಹೈಟ್ ಇದ್ದಾರೆ ಅಂತ ಕೆಳಗಡೆ ಕೂತ್ಕೊಂಡು ಇವನಿಗೆ ಸಮರ್ಥಿಗೆ ಆಲ್ರೆಡಿ ನಿದ್ದೆ ಬರ್ತಾ ಇದೆ. 11:00 ಕೇಕ್ ಕಟ್ ಮಾಡ್ತಾರಾ ಅಂತ ಅವನು. ಸೊ ಸ್ವಲ್ಪ ಅಲ್ಲಿ ಶಾಪ್ಗೆ ಹಾಗೇನೋ ಪರ್ಚೇಸ್ ಮಾಡೋದು ಹಾಗೆ ಹೀಗಂತ ಲೇಟ್ ಆಗೋಯಿತು. ಸೊ ಅವ್ರು ಕೂಡ ಕೇಕ್ ತಿನ್ನಿಸಿದ್ರು. ಹಾಗೆ ಕೇಕ್ ಆದ ನಂತರ ನಾವು ಹೊರಗಡೆ ಪಾರ್ಟಿಗೆ ಹೋಗಿದ್ವಲ್ಲ. ಸೊ ನಮಗೆಲ್ಲ ಮಶ್ರೂಮ್ ಕಬಾಬು, ನಾವು ಫುಲ್ ವೆಜಿಟೇರಿಯನು, ಅದ್ರಿಗೋಸ್ಕರ ನಾವು ಮಶ್ರೂಮ್ ಕಬಾಬು ಹಾಗೆ ಮಶ್ರೂಮ್ ರೈಸು ಮತ್ತು ವೆಜಿಟೇಬಲ್ ರೈಸು ಹಾಗೆ ಪನ್ನೀರ್ ರೈಸು ತುಂಬ ಇಷ್ಟ. ಸೊ ನಾವು ಪಾರ್ಟಿಗೆಲ್ಲ ಹೋಗಿದ್ವಿ. ಇದು ನನಗೆ ಸರ್ವಿಸ್ ತುಂಬ ಚೆನ್ನಾಗಿತ್ತು. ಕೈಗೆ ಯಾವಾಗಲೂ ಹ್ಯಾಂಡ್ ಗ್ಲೌಸ್ ಹಾಕ್ಕೋಬೇಕು ಆ್ಯಂಡ್ ನೀಟ್ನೆಸ್ ಇರಬೇಕು ಅಂತ ನನಗೆ ತುಂಬ ಇಷ್ಟ. ಹಾಗೆ ಫೈನಲಿ ಮ್ಯಾಂಗೋ ಮಿಲ್ಕ್ ಶೇಕ್ನ ತೊಗೊಂಡು ತುಂಬ ಟೇಸ್ಟಿಯಾಗಿತ್ತು. ಬಟ್ ಇದೇ ನೋಡಿಬಿಟ್ಟು ಬೇರೆ ಹೋಟೆಲ್ ತೊಗೊಂಡು ಟೇಸ್ಟಿಯಾಗೇ ಇರಲಿಲ್ಲ. ತುಂಬ ಚೆನ್ನಾಗಿ ಅನ್ನಿಸ್ತು. ನಾವು ಪಾರ್ಟಿನ ಮಾಡ್ತಾಯಿದ್ವಿ.
ಹೀಗೆ ಊಟ ಮಾಡ್ತಾನೇ ಇರಬೇಕು ಲೈಫಲ್ಲಿ ಏನಿದೆ ಅಂತ ಅನ್ಕೋತೀನಿ ನಾನು. ಸೊ ಹಾಗೆ ಆದ ನಂತರ ನಮ್ಮದೆಲ್ಲ ಮುಗೀತು. ಹಾಗೆ ಬಂದ ನಂತರ ಮಾರನೇ ದಿನ ನಾವು ಡೆಕ್ಯಾಥ್ಲಾನ್ಗೆ ಹೋಗ್ತಾ ಇದ್ವಿ. ಇಲ್ಲಿ ಕೆಲವೊಂದು ಐಟಮ್ಸ್ಗಳು ನಾವು ಪರ್ಚೇಸ್ ಮಾಡೋಣ ಅಂದ್ಕೊಂಡಿದ್ವಿ. ತುಂಬ ಬ್ರ್ಯಾಂಡೆಡು ಆ್ಯಂಡ್ ಇಲ್ಲಿ ಪ್ರತಿಯೊಂದು ಸ್ಪೋರ್ಟ್ಸ್ಗೆ ಯೂಸ್ ಮಾಡೋಂಥ ಐಟಮ್ಸ್ಗಳು ಸಿಗ್ತವೆ. ಇದು ಆಚೆಗಡೆಯಿಂದ ನಾನು ವಿಡಿಯೋ ಮಾಡಿರೋದು. ನೋಡಿ, ನನಗೆ ಅಷ್ಟೊಂದು ಚೆನ್ನಾಗಿ ವಿಡಿಯೋ ಮಾಡ್ಕೊಳಕ್ಕೆ ಬರೋದಿಲ್ಲ ಅನ್ಕೋತೀನಿ. ಯಾವತ್ತೂ ನಾನು ಮಾಡಿಲ್ಲ. ಇವಾಗ ರೀಸೆಂಟ್ಲಿ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಅಂತ ಮಾಡ್ತಾಯಿದ್ದೀನಿ. ತುಂಬ ಕಷ್ಟ ನನಗೆ ಇದು ಮಾಡೋದಕ್ಕೆ. ಬಟ್ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ಇಲ್ಲೆಲ್ಲ ಎಲ್ಲನೂ ಚೆನ್ನಾಗಿರುತ್ತೆ, ಕ್ವಾಲಿಟಿದಿರುತ್ತೆ. ತುಂಬ ರಿಚ್ ಆಗಿರೋರು ಹಾಗೆ ಇಲ್ಲಿ ಬಂದು ಪರ್ಚೇಸ್ ಮಾಡ್ತಾರೆ. ಸೊ ಮಿಡಲ್ ಕ್ಲಾಸವ್ರಿಗೆ ಸ್ವಲ್ಪ ಕಷ್ಟ. ನಾವು ಕೂಡ ಮಿಡಲ್ ಕ್ಲಾಸೇ. ಸೊ ಹೀಗಾಗಿ ನಾವು ಪರ್ಚೇಸ್ ಮಾಡೋಕ್ಕೆ ಹೋಗಿದ್ವಿ. ಏನೋ ತೊಗೋಬೇಕಂತ ಇತ್ತು, ಗಾಗಲ್ ತೊಗೋಬೇಕಂತ ಹೋಗಿದ್ವಿ ನಾವು. ಹಾಗೆ ಪ್ಯಾಂಟ್ಗಳು ನೋಡ್ತಾ ಇದ್ವಿ, ಎಲ್ಲ 999 ಇತ್ತು. ಹಾಗೆ ಮಗುಗೆ ರಿಂಗ್ ಎಲ್ಲ ತೊಗೋಬೇಕಂತ, ಬಾಲ್ ತೊಗೋಬೇಕಂತ ಹೋದ್ವಿ. ನನಗೆ ಯಾವುದೂ ಕೂಡ ಇಷ್ಟ ಆಗಲಿಲ್ಲ, ಯಾಕೆಂದರೆ ತುಂಬ ಗಟ್ಟಿಯಾಗಿತ್ತು, ಬೇಡ ಅಂತ ಬಿಟ್ವಿ. ಸೊ ಹಾಗೆ ಇಲ್ಲಿ ಹೋಗುವಾಗ ಕೆಲವೊಂದು ಟೆಂಟು, ಹೆಲ್ಮೆಟು ಮತ್ತು ಕೆಲವೊಬ್ಬರಂತೂ ಟ್ರೈ ಮಾಡಿ ನೋಡ್ತಾಯಿದ್ರು ಚೆನ್ನಾಗಿರುತ್ತೆ ಇಲ್ವಾ ಅಂತ ಟ್ರೈ ಮಾಡಿ ನೋಡ್ತಾ ಇರ್ತಾರೆ. ಸೊ ನನಗೆ ಇದು ಬ್ಯಾಗ್ಗಳು ಇಷ್ಟ ಆಯ್ತು. ಎಲ್ಲಾದರೂ ಜರ್ನಿಗೆ, ಸೊ ಲಡಾಖಗೆ ಈ ರೀತಿ ಹೋಗೋರೆಲ್ಲ ಈ ರೀತಿ ಪರ್ಚೇಸ್ ಮಾಡ್ತಾರೆ, ಯಾಕೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಪ್ಲೇಯಿಂಗಿಗೆಲ್ಲ ಯೂಸ್ ಮಾಡ್ತಾರೆ ಇದು. ಸೊ ಇದು ಟೆಂಟು ನೀವು ನೋಡಿರ್ತೀರಲ್ವ ಯೂಟ್ಯೂಬಲ್ಲಿ ಎಲ್ಲನೂ. ಕೆಲವೊಂದು ಸೈಟ್ಗಳಲ್ಲಿ ಗದ್ದೆಯಲ್ಲಿ ಹೋಗಿಬಿಟ್ಟು ಈ ರೀತಿ ಟೆಂಟ್ ಹಾಕಿಬಿಟ್ಟು ಎಷ್ಟು ಚೆನ್ನಾಗಿ ಮಲಗಿರ್ತಾರೆ ಅಲ್ವಾ. ಇದೇ ಟೆಂಟು ತುಂಬ ಚೆನ್ನಾಗಿದೆ. ಪ್ರೈಸು 20,000-30,000ವರೆಗೂ ಇತ್ತು. ಹಾಗೆ ಇಲ್ಲಿ ಒಂದು ಗೊಂಬೆ ಕೂತ್ಕೊಂಡಿತ್ತು. ನನ್ನ ಮಗ ಭಯ ಬಿದ್ದ, ಬೇಡ ಅಂತ ಅಲ್ಲಿಂದ ಬಂದ್ವಿ. ಸೊ ಎಲ್ಲ ಯಾವುದಾದ್ರೂ ಟಿ ಶರ್ಟು, ಯೋಗಾಸನ ಏನಾದ್ರು ತೊಗೋಬೇಕಂತ ಮಾಡಿದೆ. ನನಗೆ ಯಾವುದೂ ಕೂಡ ಇಷ್ಟ ಆಗಲಿಲ್ಲ. ಇವಾಗಲೇ ಬೇಡ ಅಂತ ಬಿಟ್ವಿ. ಸೊ ನೋಡಿ, ತುಂಬ ಜನ ಪರ್ಚೇಸ್ ಮಾಡ್ತಾ ಇರ್ತಾರೆ. ನಾನು ಕೂಡ ಪರ್ಚೇಸ್ ಮಾಡಬೇಕು ಅಂತ 3 ತೊಗೊಂಡಿದ್ದೆ. ಅದು ಬಾಟಲು ಹಾಗೆ ಇದು. ಸೊ ನೋಡ್ತಾ ಇದ್ದೆ, ಎಲ್ಲನೂ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಸೈಕಲ್ಗಳು ರಾಶಿನೇ ಇತ್ತು. ನೋಡಿ, ಒಂದು ಸೈಕಲ್ಗೆ ಮಿನಿಮಮ್ 1,50,000, ಹಾಗೆ 60,000, 70,000 ರೀತಿ ಪ್ರೈಸ್ಗಳು ಇದ್ದು. ನೋಡಿ, ನೀವು ಟಿ ವಿಯಲ್ಲಿ ಎಲ್ಲ ನೋಡ್ತಿರ್ತೀರ ಅಲ್ವಾ, ಅದೇ ಇವು ಸೈಕಲ್ಗಳು. ಇಲ್ಲಿ ತಾನೇ ಪರ್ಚೇಸ್ ಮಾಡ್ತಾರೆ. ಸೊ ಹಾಗೆ ಇವ್ರು ಅಣ್ಣ ಟ್ರೈ ಮಾಡ್ತಾಯಿದ್ರು, ನೋಡ್ತಾ ಇದ್ದೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಕ್ಯಾಮ್ರಾ ಆನ್ ಮಾಡಿದ್ವಿ, ವಿಡಿಯೋನೂ ಮಾಡಿರೋದಿಲ್ಲ. ಹಾಗೆ ಗಾಗಲ್ ನೋಡಬೇಕು ಅಂತ ಹೋಗಿದ್ವಿ. ನನಗೆ ಗಾಗಲ್ ಬೇಕಾಗಿತ್ತು. ಹಳೆ ಗಾಗಲ್ ಬೇಡ, ಇವಾಗ ಹೊಸದು ಪರ್ಚೇಸ್ ಮಾಡಬೇಕು ಅಂತ ಬಂದಿದ್ವಿ. ಸೊ ಇದು ನನಗೆ ತೊಗೊಂಡಿದ್ದು ಗಾಗಲ್. ನನಗೆ ಇದು ಸ್ಲಿಮ್ಮಾಗೆ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ತೊಗೊಂಡೆ. ನೋಡಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ದಪ್ಪ ಇದ್ದರೆ ಕುರುಡ್ರು ಹಾಕೋತಾರೆ ಅಂತ ಹೇಳ್ತಾರೆ. ಹಾಗೆ ನನ್ನ ಮಗನ ಕೂಡ ನೋಡಿದೆ. ನಮ್ಮದು 1000 ರೂಪೀಸ್ ಆದರೆ ನನ್ನ ಮಗನು 1499 ರೂಪೀಸ್ದು. ಸೊ ಹಾಗೆ ನಮ್ಮ ಯಜಮಾನ್ರು ಕೂಡ ತೊಗೊಂಡ್ರು. ಸೇಮ್ ಅವ್ರ ಪ್ರೈಸ್ ನನ್ನ ಪ್ರೈಸ್ ಸೇಮು, 999, 1499. ಸೊ ಅದೊಂಥರ ಇದೆಲ್ಲ ಕಾಲು ನೋವು ಅಂತ ಇರುತ್ತೆ ಅಲ್ವಾ. ಕಾಲು ನೋವಾಗಿ ಸ್ಪೋರ್ಟ್ಸ್ ಆಡುವಾಗ ಈ ರೀತಿ ಕಾಲುಗಳಿಗೆಲ್ಲ ಹಾಕೋತಾರೆ. ಈ ರೀತಿ ಪರ್ಚೇಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ನೋಡಿ, ಹಾಗೆ ನಂದು ಒಂದು ಸ್ವಲ್ಪ ಒಳಗಡೆ ಡ್ರಾಮಾ ಇರ್ತವೆ, ಅವಾಗವಾಗ ಹೋಗಿ ವಿಡಿಯೋ ಮಾಡ್ಕೊಳ್ಳೋದು. ಹಾಗೆ ಇಲ್ಲಿ ಡ್ರಿಂಕ್ಸ್ಗಳಿದ್ವು ಸ್ಲಿಮ್ ಆಗೋಕ್ಕೆ ಅಂತ. ಹಾಗೆ ಹೈಡ್ರೇಷನ್, ಎನರ್ಜಿ ಬೂಸ್ಟ್ ಏನೇನೋ ಇರ್ತವೆ. ನಾನು ಯಾವತ್ತೂ ಯೂಸ್ ಮಾಡಿಲ್ಲ. ನಂದು ಏನಿದ್ರು ಮನೆ ಊಟನೇ. ಹಾಗೆ ಯಾವಾಗಾದ್ರೂ ಒಂದು ಸಲ ಹೊರಗಿನ ಊಟ. ಸೊ ನಾನಿದು ಪ್ರೋಟೀನ್ ಬಾರ್ ತೊಗೋಬೇಕಂತ ಒಂದು ಚಾಕ್ಲೇಟನ್ನು ತೊಗೊಂಡೆ. 80 ರೂಪೀಸ್ಗೆ ತೊಗೊಂಡು ಪರ್ಚೇಸ್ ಮಾಡಿದೆ. ಬಟ್ ಒಂದೇ ಸಲ ತಿಂದೆ ನಾನು, ನನಗೆ ಇಷ್ಟನೇ ಆಗಲಿಲ್ಲ. ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಅನ್ನಿಸ್ಲಿಲ್ಲ ನನಗೆ. ಬಟ್ ತೊಗೊಂಡೆ ನಾನು, ಯಾಕೆಂದರೆ ನೋಡೋಣ, ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಅಂದ್ಕೊಂಡು ತೊಗೊಂಡೆ. ಅಷ್ಟೊಂದು ಚೆನ್ನಾಗಿ ಅನಿಸ್ಲಿಲ್ಲ ನನಗೆ. ಸೊ ಫೈನಲಿ ಹೋಗ್ತಾ ಇದ್ವಿ. ಹಾಗೆ ನೋಡಿ, ಇಲ್ಲಿ ಔಟ್ ಕಂಟ್ರಿದವರೆಲ್ಲ ಬಂದು ಪರ್ಚೇಸ್ ಮಾಡ್ತಾ ಇರ್ತಾರೆ. ಸೊ ಇದು ಬೆಂಗಳೂರಲ್ಲಿ ದೊಡ್ಡ ಜಾಲ ಹತ್ತಿರ ಇರೋದು. ಚಿಕ್ಕ ಜಾಲ, ದೊಡ್ಡ ಜಾಲ ಸಮಥಿಂಗ್ ಅಲ್ಲೇ ಹತ್ತಿರದಲ್ಲೇ ಇರೋದು. ಚೆನ್ನಾಗಿದೆ. ನೀವು ಕೂಡ ಖಂಡಿತ ಒಂದ್ಸಲ ಬಂದು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಸೊ ಹಾಗೆ ಇಲ್ಲಿ ಸೆಲ್ಫ್ ಬಿಲ್ಲಿಂಗ್ ಇರುತ್ತೆ. ನಾವು ಕೂಡ ಸೆಲ್ಫಲ್ಲೇ ತೊಗೊಂಡಿದ್ವಿ. ಯಾಕೆ ಬೇಕು ಅಂತ ನಮಗೂ ಒಂದು ಸ್ವಲ್ಪ ನಾಲೆಜ್ ಇರಬೇಕಲ್ಲ ಅಂತ. ಸೊ
ಸೊ ಇದು ನನ್ನ ಮಗನಿಗೆ ಆಟ ಆಡೋಗೋಸ್ಕರ ತೊಗೊಂಡಿದ್ದೆ. ಖಂಡಿತ ನನ್ನ ಮನೆಗೆ ಹೋದ ತಕ್ಷಣ ಒಂದು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಇವಾಗ ಮಾಡೋದಿಲ್ಲ, ನೆಕ್ಸ್ಟ್ ಟೈಮಲ್ಲೇ ಮಾಡ್ತೀನಿ ನಾನು. ಯಾಕೆಂದರೆ ಅವಾಗಿಂದ ಮಾಡಬೇಕು ಅಂತ ಇದ್ದೀನಿ ಇಷ್ಟು ದಿನ, ಆದರೂ ನಾನು ಮಾಡ್ತಾಯಿಲ್ಲ, ತುಂಬ ಲೇಝಿ ನಾನು. ನನಗೆ ಮಾಡಬೇಕಂತೀನಿ, ಬಟ್ ಬ್ಯಾಕ್ಗ್ರೌಂಡ್ ನನ್ನ ಮಗನ ಕಿರ್ಚೋದು ಸೌಂಡ್ ಬರ್ತಾ ಇರುತ್ತೆ. ಅವ್ನು ಯಾವಾಗ ಮಲಗ್ತಾನೆ ನಾನು ಆವಾಗನೇ ವಿಡಿಯೋ ಮಾಡೋದು. ಸೊ ಇದು ಚಾಕ್ಲೇಟ್ ಆ್ಯಡ್ ಆಗ್ತಾ ಇರಲಿಲ್ಲ, ಮತ್ತೆ ಅವ್ರಿಗೆ ಹೇಳಿಬಿಟ್ಟು ಇದು ಮಾಡಿದ್ವಿ, ಯಾಕೆಂದರೆ ಐಟಮ್ಸ್ಗಳು ಅಷ್ಟೇ ಆ್ಯಡ್ ಆಗ್ತವೆ. ಹಾಗೆ ಹೋಗುವಾಗ ಭಗಿನಿ ರೆಸ್ಟೋರೆಂಟಲ್ಲಿ ನಾವು ಯಾವಾಗಲೂ ಪ್ಯೂರ್ ವೆಜಿಟೇರಿಯನ್ ಅಲ್ವಾ, ಸೊ ಭಗಿನಿ ರೆಸ್ಟೋರೆಂಟಲ್ಲಿ ಮಶ್ರೂಮ್ ರೈಸ್ ತೊಗೊಂಡ್ವಿ, ಹಾಗೆ ಮಶ್ರೂಮ್ ಕಬಾಬು. ಸೊ ನಾನು ಇಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ಮಶ್ರೂಮ್ ಕಬಾಬ್ ಯಾವ ರೀತಿ ಇರುತ್ತೆ ಅಂತ. ಸೊ ರೈಸ್ ಅಂತೂ ತುಂಬ ಚೆನ್ನಾಗಿದೆ, ಮಶ್ರೂಮ್ ಹಾಗೆ ಪನ್ನೀರ್ ಕಾಂಬಿನೇಷನ್ನು ತುಂಬ ಟೇಸ್ಟಿಯಾಗಿ. ನನಗೆ ಮಶ್ರೂಮ್ ರೈಸ್ ತುಂಬ ಇಷ್ಟ, ಹಾಗೆ ಇದು ಮಶ್ರೂಮ್ ಕಬಾಬು ನೋಡಿ ಓಪನ್ ಮಾಡಿ ತೋರಿಸ್ತೀನಿ, ಇದೇ ರೀತಿ ಇರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.